ವಂಡರ್ಲಾ ರೆಸಾರ್ಟ್ನಲ್ಲಿ ಕೈ ಶಾಸಕರ ವಾಸ್ತವ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಸಾರ್ಟ್ ಆವರಣದಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ವಂಡರ್ಲಾ ರೆಸಾರ್ಟ್ ಬಳಿ ಮಫ್ತಿಯಲ್ಲಿ ಪೊಲೀಸ್ ಭದ್ರತೆಯನ್ನ ನೀಡಲಾಗ್ತಾ ಇದ್ದು, ರೆಸಾರ್ಟ್ನ ಗೇಟ್ ಬಳಿಯೇ ಎಲ್ಲಾ ವಾಹನಗಳಿಗೂ ಕೂಡ ನಿರ್ಬಂಧ ಹೇರಲಾಗ್ತಾ ಇದೆ. ಯಾರನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ. ವಾಹನಗಳನ್ನೆಲ್ಲ ಪರಿಶೀಲಿಸಿ ಒಳಗಡೆ ಬಿಡ್ತಾ ಇದ್ರು ಇಷ್ಟೊತ್ತು. ಈಗ ಯಾರನ್ನ ಕೂಡ ಸಾರ್ವಜನಿಕರಿಗೂ ಕೂಡ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ವಂಡರ್ಲಾ ರೆಸಾರ್ಟ್ನಲ್ಲಿ ಕೈ ಶಾಸಕರು ವಾಸ್ತವ್ಯ ಹೂಡಿರುವ ಹಿನ್ನೆಲೆಯಲ್ಲಿ ರೆಸಾರ್ಟ್ ಆವರಣದಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ವಂಡರ್ಲಾ ರೆಸಾರ್ಟ್ ಬಳಿ ಮಫ್ತಿಯಲ್ಲಿ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದ್ದು, ರೆಸಾರ್ಟ್ನ ಗೇಟ್ ಬಳಿಯೇ ಎಲ್ಲಾ ವಾಹನಗಳಿಗೂ ಕೂಡ ನಿರ್ಬಂಧ ಹೇರಲಾಗ್ತದೆ. ಈಗ ವಾಹನಗಳಿಗೂ ಕೂಡ ಯಾವುದೇ ಪ್ರವೇಶವನ್ನ ಬಿಡ್ಲಾಗ್ತಾ ಇಲ್ಲ, ಯಾರು ಕೂಡ ಹೋಗೋದಕ್ಕೆ ಬಿಡ್ಲಾಗ್ತಾ ಇಲ್ಲ. ಜೊತೆಗೆ ಇಷ್ಟೊತ್ತು ಪರಿಶೀಲಿಸಿ ಬಿಡ್ಲಾಗ್ತಾ ಇತ್ತು, ಆದ್ರೆ ಈಗ ಮಫ್ತಿಯಲ್ಲಿ ಪೊಲೀಸರು ಅಲ್ಲೇ ತಡೆದು ವಾಹನಗಳಿಗೆ ನಿರ್ಬಂಧ ಹೇರ್ತಾ ಇದ್ದಾರೆ. ಒಟ್ಟಾರೆ ಕೈ ಶಾಸಕರನ್ನ ಭದ್ರವಾಗಿಟ್ಟುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರೋದು. ಹೀಗಾಗಿ ಭದ್ರವಾಗಿಟ್ಟುಕೊಳ್ಳೋದಕ್ಕೆ ಏನೇನು ಪ್ಲಾನ್ ಬೇಕು ಎಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಲ್ಲಾದ್ರೂ ಕೂಡ ಬಿಜೆಪಿಯಿಂದ ಆಮಿಷ ಬರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ, ತಮ್ಮ ಶಾಸಕರನ್ನ ಸೆಳೆಯುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯಾರನ್ನೂ ಕೂಡ ಈಗ ಒಳಗಡೆ ಬಿಡಲಾಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ವಂಡರ್ಲಾ ರೆಸಾರ್ಟ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ವಂಡರ್ಲಾ ರೆಸಾರ್ಟ್ನ ಸುತ್ತಮುತ್ತ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಂತ ಯಾವ ರೀತಿ ಕಂಡು ಬರ್ತಾ ಇದೆ ಸದ್ಯ ಪರಿಸ್ಥಿತಿಯಲ್ಲಿ? ಸುಕನ್ಯಾ, 2 ರೆಸಾರ್ಟ್ಗಳಲ್ಲಿ ಶಾಸಕರಿಗೆ ವಾಸ್ತವ್ಯಕ್ಕೆ ಕಾಂಗ್ರೆಸ್ ವ್ಯವಸ್ಥೆಯನ್ನ ಮಾಡಿದೆ. ಈಗಾಗಲೇ ಒಂದು ಶಾಸಕರ ತಂಡ ವಂಡರ್ಲಾ ಟೀಮ್ ಒಂದು ರೆಸಾರ್ಟ್ನಲ್ಲಿ ವಾಸ್ತವ್ಯನ ಹೂಡಿರುವಂತದ್ದು. 13 ಜನ ಶಾಸಕರು ಈ ವಂಡರ್ಲಾ ರೆಸಾರ್ಟ್ನಲ್ಲಿ ಈಗಾಗಲೇ ವಾಸ್ತವ್ಯನ ಹೂಡಿದ್ದಾರೆ. ಈ ಒಂದು ರೆಸಾರ್ಟ್ಗೆ ಸಂಪೂರ್ಣವಾಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಮತ್ತು ಶಾಸಕರು ಇರುವಂತಹ ನಿಟ್ಟಿನಲ್ಲಿ, ವಾಸ್ತವ್ಯ ಹೂಡಿರುವಂತಹ ನಿಟ್ಟಿನಲ್ಲಿ ಅವರ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿರುವಂತದ್ದು. ಮಫ್ತಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ರೆಸಾರ್ಟ್ನ ಭಾಗಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಮತ್ತು ಆ ಒಂದು ಪ್ರದೇಶಕ್ಕೂ ಕೂಡ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಲ್ಲ. ಕೆಲವು ರೆಸಾರ್ಟ್ನ ಸಿಬ್ಬಂದಿಗಳು ಮಾತ್ರ ಶಾಸಕರು ತಂಗಿರುವಂತಹ ರೂಮ್ಗಳ ಕಡೆಗೆ ಓಡಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನುಳಿದಂತೆ ರೆಸಾರ್ಟ್ಗೆ ಹೊರಗಿನಿಂದ ಬಂದಂತಹ ವಾಹನಗಳನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಅಗತ್ಯ ಇರುವಂತಹ ವಾಹನಗಳನ್ನ ಮಾತ್ರ ಒಳಗಡೆ ಬಿಡಲಾಗ್ತಾ ಇದೆ. ಇನ್ನುಳಿದಂತೆ ಮಾಧ್ಯಮಗಳ ವಾಹನಗಳನ್ನು ಕೂಡ ಹೊರಗಡೆಯೇ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಸೆಕ್ಯೂರಿಟಿಯ ಹೆಚ್ಚಳವನ್ನು ಕೂಡ ಮಾಡಲಾಗಿದೆ. ರೆಸಾರ್ಟ್ನ ಇನ್ನೊಂದು ಭಾಗಕ್ಕೆ ಏನು ವಂಡರ್ಲಾ ಉಳಿದಂತ ಎಂಜಾಯ್ಮೆಂಟ್ ಪಾರ್ಕ್ ಏನಿದೆ ಆ ಒಂದು ಪಾರ್ಕ್ ಕಡೆ ಹೋಗೋದಕ್ಕೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನುಳಿದಂತೆ ಶಾಸಕರು ಇರುವಂತಹ ರೆಸಾರ್ಟ್ನ ಭಾಗಕ್ಕೆ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿರುವಂತದ್ದು. ಇವತ್ತು ಬೆಳಗ್ಗೆ ಈಗಾಗಲೇ ತಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಿರುವಂತಹ ಶಾಸಕರು ಬೆಳಗಿನ ವಾಕಿಂಗ್ ಕೂಡ ಬರ್ತಾ ಇದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಾಜಿ MLC ನಯನಾ ಅವರ ಒಂದು ಮೋಟಮ್ಮ ಅವರ ಪುತ್ರಿಯಾದಂತಹ ನಯನಾ ಅವರು ಕೂಡ ವಾಕಿಂಗ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಇನ್ನುಳಿದಂತೆ ಒಟ್ಟು 13 ಜನ ಶಾಸಕರು ಇಲ್ಲಿ ವಾಸ್ತವ್ಯವನ್ನು ಹೂಡಿರುವಂತದ್ದು. ಇವರೆಲ್ಲರೂ ಕೂಡ ಬೆಳಗ್ಗೆ 11 ಗಂಟೆಗೆ ಮತ್ತೆ ಈಗಲ್ಟನ್ ರೆಸಾರ್ಟ್ಗೆ ತೆರಳುತ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಎಲ್ಲ ರಾಜ್ಯ ನಾಯಕರು ಆಗಮಿಸಿ ಅವರ ಜೊತೆ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಸದ್ಯ ಇಲ್ಲಿ ವಾಸ್ತವ್ಯ ಹೂಡಿರುವಂತಹ 13 ಶಾಸಕರ ಏನಿದೆ ಅದನ್ನ ರಾಮನಗರದ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲ ಅಧ್ಯಕ್ಷರು ಅವರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ಶಾಸಕರು ಕೂಡ ಬೆಳಗ್ಗೆ 11 ಗಂಟೆಗೆ ಮತ್ತೆ ಈಗಲ್ಟನ್ ರೆಸಾರ್ಟ್ ಕಡೆ ಮುಖ ಮಾಡ್ತಾರೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ.